ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮದು ಮನೆ ದೇವರು ಕೂಡ ಇತ್ತು. ಶನಿವಾರ ಮತ್ತು ಏಕಾದಶಿ ಎಲ್ಲ ಕೂಡ ಒಟ್ಟಿಗೆ ಬಂದಿದೆ. ತುಂಬ ಒಳ್ಳೆ ದಿನ ಇವತ್ತು. ನಾನು ಬಂದುಬಿಟ್ಟು ಸುಮಾರು ಒಂದು 6:15 ಎದ್ದು ಬಂದೆ. ಬೇಗನೆ ಬರೋಣ ಅಂದ್ಕೊಂಡೆ, ಬಟ್ ಬರೋದೇ ಅಷ್ಟೊತ್ತಾಯಿತು. 6:15 ಬಂದುಬಿಟ್ಟು ಒಳಗಿಂದೆಲ್ಲ ಕಸ ಗುಡಿಸಿ ಮತ್ತು ಶೀಟ್ ಕೆಳಗೆಲ್ಲ ಕಸ ಗುಡಿಸಿ ಅಂಗಳ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಕೂಡ ನೀಟಾಗಿ ಒರೆಸ್ಕೊಬಂದೆ. ಬಂದುಬಿಟ್ಟು ಫೈನಲಿ ಸಗಣೀರು ಕೂಡ ಹಾಕ್ತೆ. ಸಗಣಿ ಹೆಂಗೋ ಸ್ವಲ್ಪ ಸಿಕ್ತು. ಬಂದ ತಕ್ಷಣವೇ ತೊಗೊಂಬಿಟ್ಟು ಬಕೆಟ್ಗೆ ಹಾಕಿ ನೀರು ಹಾಕಿಟ್ಟಿದ್ದೆ. ಅದು ಸ್ವಲ್ಪ ಇದಾಗೋಷ್ಟರೊಳಗೆ ಒಳಗಿಂದೆಲ್ಲ ಕೂಡ ಒರೆಸ್ಕೊಬಂದೆ. ರಂಗೋಲಿ ಹಾಕಿರಲಿಲ್ಲ. ಅವಾಗ ತಾನೇ ಸಗಣೀರು ಹಾಕಿದ್ನಲ್ವ, ಒಂದು ಸ್ವಲ್ಪ ಹಿಂಗೆ ಹಾರ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಅಷ್ಟರಲ್ಲಿ ಕೋಳಿ ಅಂತೂ ಸಖತ್ತು ಓಡಾಡ್ತಾ ಇರ್ತವೆ. ನಮ್ಮ ಮನೆಯವ್ರು ಕೂಡ ಬರ್ತಾಯಿದ್ರು. ಆ ಬೈಕ್ ಸೌಂಡ್ ಕೇಳಿಬಿಟ್ಟು ಇರೋ ಬರೋ ಕೋಳಿ ಎಲ್ಲ ಕೂಡ ಸೀದಾ ನಮ್ಮ ಮನೆಯವ್ರು ಬರೋದನ್ನ ನೋಡೋದಕ್ಕೆ ಹೋಗ್ತಾಯಿದ್ವು. ಫೈನಲಿ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ದೆ. ಆ ರಂಗೋಲಿ ಹಾಕಿದ ತಕ್ಷಣ ಗುಂಡ ಕೂಡ ಅವಾಗ ತಾನೇ ಎದ್ದು ಬಂದಿದ್ದಲ್ವ. ಇವತ್ತು ಶನಿವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಬೇಕು ಅಂತ ಕೂಡ ಪ್ಲ್ಯಾನಿಂಗ್ ಇತ್ತು. ಹಂಗಾಗಿ ಗುಂಡನ ಹತ್ರನೇ ಪೂಜೆ ಮಾಡಿಸೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಅವ್ನು ಬರೋಷ್ಟೊತ್ತಿಗೆ ನೀರು ಕೂಡ ಕಾಯಿಸಿದ್ದೆ. ಬೇಗ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಬಂದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ 1/4 ಗಂಟೆ ಟೈಮ್ ಕೊಟ್ಟೆ. ಸ್ವಲ್ಪ ನಿದ್ದೆಗಣ್ಣಲ್ಲಿ ಇರ್ತಾನಲ್ವ. ಬಂದ ತಕ್ಷಣ ಇನ್ನೇನು ಸ್ನಾನ ಮಾಡಿಸೋದಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ಬೆಕ್ಕಂತೂ ರಂಗೋಲಿ ಹಾಕೋದನ್ನೇ ಕಾಯ್ಕೊಂಡಿರುತ್ತೆ, ಎಷ್ಟೊತ್ತು ಕೆಡ್ಸೋಣ ಅಂತ ಹೇಳ್ಬಿಟ್ಟು ಬಾಗ್ಲ ಹತ್ರ ಎಲ್ಲ ಕೂಡ ಓಡಾಡ್ತಾ ಇರುತ್ತೆ. ಗುಣನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನ ಹತ್ರನೇ ಫೋಟೋಗೆಲ್ಲ ಪೂಜೆ ಮಾಡಿಸಿ ನೀಟಾಗೆ ಹೊಸ್ಲು ಪೂಜೆ ಎಲ್ಲ ಮಾಡಿಸಿ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡಿಸಿ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮೇನ್ ಭಕ್ತಿ, ವೀಡಿಯೋ ಇಂಪಾರ್ಟೆಂಟ್ ಅಲ್ಲ, ಭಕ್ತಿ ಇಂಪಾರ್ಟೆಂಟು. ಫಸ್ಟು ನಾನು ನೀಟಾಗೆಲ್ಲ ಕೂಡ ಪೂಜೆ ಮಾಡಿಸಿ ಮತ್ತು ಅವನು ಕೆಲವೊಂದು ದೇವರ ಹಾಡು ಕೂಡ ಹೇಳ್ತಾ ಇದ್ದಾನೆ. ಗಣೇಶನ ಬಗ್ಗೆ ಅದೆಲ್ಲ ಕೂಡ ಹೇಳಿಸ್ಬಿಟ್ಟು ಪೂಜೆ ಮಾಡಿಸಿ ಆದಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ನಮಸ್ಕಾರ, ಬಾಗಿಲಿಗೆ ನಮಸ್ಕಾರ ಮಾಡಿದೆ ಮತ್ತು ಫೋಟೋಗೆ ಬಂದು ನಮಸ್ಕಾರ ಮಾಡ್ದೆ. ಹೇಳ್ಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಈ ದಿನ. ಹೂವು ಎಲ್ಲ ಇರಬೇಕಿತ್ತು ಪೂಜೆ ಮಾಡೋದಕ್ಕೆ, ದೀಪ ಕೂಡ ಹಚ್ಚಬೇಕಿತ್ತು. ಸ್ವಲ್ಪ ವ್ಯವಸ್ಥೆ ಇಲ್ದಿರೋ ಕಾರಣ ನನಗೇನು ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೆಳಗ್ಗೆನೇ ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ಪೂಜೆ ಅಡುಗೆ ಎಲ್ಲ ಕೂಡ ಆಗಿತ್ತು. ಇವತ್ತು ಬಂದುಬಿಟ್ಟು ಮುದ್ದೆ ಮಾಡಲಿಲ್ಲ. ನೈಟೇ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ. ಅಂದ್ಕೊಂಡಿದ್ದೆ ನಾಳೆ ದೇವರು ಬೇರೆ ಅಲ್ವಾ, ಅದಕ್ಕೆ ಟಿಫನ್ ಏನಾದರೂ ಮಾಡಿಬಿಡೋಣ, ಮುದ್ದೆ ಸಾರು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ. ಗುಂಡ ಕೂಡ ಬೆಳಗ್ಗೆನೇ ಸ್ನಾನ ಕೂಡ ಮಾಡಿಬಿಟ್ಟಿದ್ನಲ್ವ, ಅವನಿಗೂ ಕೂಡ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗೆ ಟೊಮೊಟೊ ಬಾತ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ನಿಜವಾಗ್ಲೂ ನಾವು ಯಾವುದೇ ಅಡುಗೆ ಮಾಡಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದಾಗ ಏನಾದರೂ ಒಂದು ಮಿಸ್ ಆಗುತ್ತೆ. ಈ ಥರ ಅರ್ಜೆಂಟಲ್ಲಿ ಮಾಡಿದಾಗಂತೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಕೂಡ ಪರ್ಫೆಕ್ಟಾಗಿ ಆಗಿರುತ್ತೆ. ಹಾಗಾಗಿ ಚೆನ್ನಾಗಾಗಿತ್ತು ಟೊಮೊಟೊ ಬಾತ್ ಮಾತ್ರ. ಅದಕ್ಕೆ ನಮ್ಮ ಮನೆಯವ್ರು ಕೂಡ ತಿಂತಾರೇನಂತ ಹೇಳ್ಬಿಟ್ಟು ತಟ್ಟೆಗೆ ಹಾಕ್ತೆ. ಅವ್ರು ಬಟ್ ತಿನ್ನಲಿಲ್ಲ. ಏನೋ ಪೈಪ್ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಅವ್ರು ಆ ಬ್ಯುಸಿಯಲ್ಲಿದ್ದರು. ಫಸ್ಟ್ ಗುಂಡನಿಗೆ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಭಾಳ ಚೆನ್ನಾಗಾಗಿತ್ತು. ಈ ಥರ ಹೇಳ್ಬೇಕಂದ್ರೆ ಮನೇಲಿ ಗಂಡ್ಮಕ್ಳೇ ಪೂಜೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಿರ್ತಾರೆ ಕೆಲವರು. ನಮ್ಮ ಮನೆಯವರಂತೂ ಜಾಸ್ತಿ ಪೂಜೆ ಬಗ್ಗೆ ಗಮನ ಇಲ್ಲ ಅವ್ರಿಗೆ. ಅಟ್ಲೀಸ್ಟ್ ಇವನಿಗಾದರೂ ಚಿಕ್ಕ ವಯಸ್ಸಿಂದ ಕಲಿಸೋಣ, ಅಭ್ಯಾಸ ಮಾಡಿಸೋಣ ಅಂತ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇವಾಗಿಂದ. ಭಕ್ತಿ ಇರಬೇಕು ದೇವ್ರ ಮೇಲೆ. ದೇವ್ರನ್ನ ಬಿಟ್ಟರೆ ಯಾರನ್ನೂ ಕೂಡ ನಂಬೋದಕ್ಕಾಗೋದಿಲ್ಲ. ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದುಬಿಟ್ಟು ಕಷ್ಟ ಕಾಲಕ್ಕೆ ಕೈ ಹಿಡಿತಾನೆ ಅನ್ನೋ ಒಂದು ನಂಬಿಕೆ. ಸುಮಾರು ಟೈಮ್ ಆಗಲೇ ಸಂಜೆ ಟೈಮ್ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿತ್ತ, ಸುಮ್ಮನೆ ಹಿಂಗೆ ಓಡಾಡ್ತಾ ಇದ್ದೆ. ಇವತ್ತು ಹಾಫ್ ಡೇ ಬೇರೆ. ಗುಂಡನ್ನು ನಮ್ಮ ಮನೆಯವ್ರು ಬೇಗನೆ ಕರ್ಕೊಬಂದುಬಿಟ್ರು. ಬಂದುಬಿಟ್ಟು ಅಮ್ಮ ಎದ್ದೇಳು, ಯಾಕೆ ಮಲ್ಕೊಂಡಿದ್ಯಾ, ಎದ್ದೇಳು, ನಿದ್ದೆ ಮಾಡಿಬಿಡ, ಕಣ್ಣು ಮುಚ್ಚಬೇಡ ಅಂತ ಹೇಳ್ಬಿಟ್ಟು ಸಖತ್ತು ಡಿಸ್ಟರ್ಬ್ ಮಾಡಿಬಿಟ್ಟೆ ನನಗಂತೂ. ಏನು ಮಾಡೋದಕ್ಕಾಗೋದಿಲ್ಲ. ಎದ್ದೇಳಮ್ಮ ಅಂದರೆ ಹೆಂಗೆ ನಿದ್ದೆ ಬರುತ್ತೆ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಎದ್ದು ಸುಮ್ಮನೆ ಕೂತ್ಕೊಬಿಟ್ಟೆ. ನಾನು ಕೂಡ ಇವತ್ತು ಸ್ನಾನ ಎಲ್ಲ ಮಾಡಿ ಅವ್ನ ಪೂಜೆ ಆದಮೇಲೆ ಮತ್ತೆ ನಾನು ಕೂಡ ಒಂದು ಸತಿ ಪೂಜೆ ಮಾಡಿದ್ದೆ. ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟು ತಲೆ ಎಲ್ಲ ಕಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಬೇರೆ ಮಾಡಿದ್ನ, ಕೂದಲು ಕೂಡ ಒಣಗಿರಲಿಲ್ಲ ನೀಟಾಗೆ. ಹಂಗೆ ಫ್ಯಾನ್ಗಳಿಗೆ ಸುಮ್ಮನೆ ಹಿಂಗೆ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಹಂಗೆ ಬಿಟ್ಕೊಂಡು ಹಾಗೆ ಮಲ್ಕೊಂಬಿಟ್ಟಿದ್ದೆ. ಅಪ್ಪ ಮಗ ಬಂದ ತಕ್ಷಣವೇ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. ಸರಿ ಬಿಡು, ಇನ್ನೇನು ಸಂಜೆ ಕೂಡ ಆಯ್ತಲ್ಲ, ಇನ್ನೇನು ಸಂಜೆ ಟೈಮ್ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. ಮತ್ತು ಕವಿತಾ ಸಿಸ್ಟರು ಕಮೆಂಟ್ ಮಾಡಿದ್ರಿ, ನಿಮ್ಮ ಏಜ್ ಎಷ್ಟು ಮತ್ತು ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು
ಮತ್ತು ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ಇನ್ನು 3 ಕ್ವಶನ್ ಕೇಳಿದ್ದಾರೆ ಕಮೆಂಟಲ್ಲಿ. ಅಂದರೆ ನಾನು ಸುಮಾರು ಸತಿ ಆಗಲೇ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸಬ್ರು ಬರ್ತಾ ಇರ್ತಾರಲ್ವ, ಅವ್ರಿಗೆ ಗೊತ್ತಿರೋದಿಲ್ಲ, ಇನ್ನು ಕೇಳ್ತಾ ಇರ್ತಾರೆ. ಇನ್ನು ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅಂದರೆ ನಮಗೆ ಆನ್ಸರ್ ಮಾಡೋ ಕರ್ತವ್ಯ ಇರುತ್ತೆ. ಹಾಗಾಗಿ ಇನ್ನೂ ಒಂದು ಸತಿ ಹೇಳಬೇಕಾಗ್ತಾ ಇರುತ್ತೆ. ಇನ್ನು ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ನೋಡೋಷ್ಟು ಟೈಮ್ ಬೇಕಲ್ವ. ಅಟ್ಲೀಸ್ಟ್ ಈ ವಿಡಿಯೋನಾದರೂ ಟೈಮ್ ಕೊಟ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿದ್ರಲ್ವ, ಅಷ್ಟೇ ಖುಷಿ ನನಗೆ. ಸುಮಾರು ತಿಂಗಳಾಯಿತು ನಾನು ಏಜ್ ಬಗ್ಗೆದೆಲ್ಲ ಕೂಡ ಶೇರ್ ಮಾಡಿಕೊಂಡು. ಇನ್ನು ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋದು ಒಂದು ತಿಂಗಳು ಆಯ್ತು ಅನಿಸುತ್ತೆ ನಾನು ಶೇರ್ ಮಾಡಿಕೊಂಡು. ಇದೇ ವೀಡಿಯೋನು ಅದು ಫುಲ್ಲು ವೀಡಿಯೋ ನೋಡಿದ್ರೆ ಡೀಟೇಲ್ಸಾಗಿ ಗೊತ್ತಾಗುತ್ತೆ. ಇನ್ನು ನಾನಂಥದ್ದೆಲ್ಲ ಕೂಡ ಹೇಳೋದಕ್ಕಾಗೋದಿಲ್ಲ, ಸುಮ್ಮನೆ ಶಾರ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಏಜ್ ಬಂದುಬಿಟ್ಟು ನಾನು ಡೈರೆಕ್ಟಾಗಿ ಹೇಳ್ತೀನಿ, ಏನು ಮುಚ್ಚುಮರ ಇಲ್ಲ. ಕೆಲವರು ಹೆಣ್ಮಕ್ಳು ಏಜ್ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅದನ್ನೇನು ಸಸ್ಪೆನ್ಸಾಗಿ ಇಡೋದು, ಮತ್ತು ಏಜ್ ಹೇಳ್ಬಿಟ್ರೆ ಆಯಸ್ಸು ಕಮ್ಮಿ ಆಗುತ್ತೆ ಅನ್ನೋದು ಏನೋ ಅವ್ರವ್ರ ಫೀಲಿಂಗ್ಸ್ ಅವ್ರಿಗಿರುತ್ತೆ ಬಿಡಿ, ಸುಮ್ಮನೆ ಯಾಕೆ ಆ ಥರ ಎಲ್ಲ ಕೂಡ ಅನ್ಕೊತಾ ಇರ್ತಾರೆ. ಬಟ್ ನನ್ನ ಪ್ರಕಾರ ಅಂದರೆ ನಂದು ರಿಯಲಿ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ. ನಮ್ಮದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಂಡಿರೋ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದ್ರ ಪ್ರಕಾರನೇ ನಮ್ಮದು ಡೇಟ್ ಆಫ್ ಬರ್ತು ಇದು ಆಗ್ತಾ ಇರೋದು. ಹಿಂದಿನ ಕಾಲದಲ್ಲೆಲ್ಲ ಇನ್ನೆಲ್ಲಿ ಕೆಲವ್ರು ಬರ್ಸಿರ್ತಾರೆ, ಕೆಲವ್ರು ಬರ್ಸಿರೋದಿಲ್ಲ. ಇನ್ನು ನಮ್ಮಮ್ಮ ಅಂತೂ ಬರ್ಸೇ ಇಲ್ಲ ಬಿಡಿ. ನಾನು ಹುಟ್ಟಿದಾಗ ನಾನು ನೋಡೇ ಶಾಕಾಗಿರುತ್ತೆ. ಇನ್ನು ವಾರ, ದಿನ, ಟೈಮು ಮತ್ತು ವರ್ಷ, ತಿಂಗಳು ಇನ್ನೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ನಮ್ಮಮ್ಮಗಳು ಅಂದ್ಕೊಂಡು ಪಾಪ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಂತೆ. ಹೇಳ್ತಾ ಇದ್ರೆ ಮುಂಚೆ ನಮ್ಮ ಅಜ್ಜಿಗೆ ಎಲ್ಲ ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸ್ವಲ್ಪ ನೆನಪಿಗೆ ಬಂದುಬಿಡ್ತು ಈ ಥರ ಕೇಳಿದಾಗ. ಆ ಸಿಚುವೇಶನ್ ಹಂಗಿತ್ತು. ಇನ್ನು ನಂದೇನು ಕೂಡ ಬರ್ಸಿಲ್ಲ, ನಮ್ಮಮ್ಮ ಜಾತಕ ಆಗಲಿ ಡೇಟ್ ಆಫ್ ಬರ್ತ್ ಆಗಲಿ ಏನೂ ಕೂಡ ಇಲ್ಲ. ಆವಾಗ ಇಷ್ಟಕ್ಕೂ ಬರ್ಸೋ ಅಷ್ಟು ಇದಿರಲಿಲ್ಲ ಬಿಡಿ. ಏನಂದರೆ ಸುಮ್ಮನೆ ಅವ್ರ ಜೊತೆಗೆ ಯಾರಾದರೂ ಡೆಲಿವರಿ ಆದಾಗ ನೆನ್ಪಿಟ್ಕೊತಿದ್ರು. ಈ ಒಂದು ವಾರದ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಪಾಪ ಹುಟ್ಟಿತು ಮತ್ತು ಪಕ್ಕದ ಮನೇಲಿ ಪಾಪ ಹುಟ್ಟಿತು ಅಂತೇಳ್ಬಿಟ್ಟು ಕಂಪೇರ್ ಮಾಡೋರು. ಅವಾಗೆಲ್ಲ ಕೂಡ ಜಾಸ್ತಿ ಯಾರೂ ಬರ್ಸಿಲ್ಲ ಅನಿಸುತ್ತೆ. ಹಾಗಾಗಿ ಇನ್ನು 5 ವರ್ಷಕ್ಕೆ 6 ವರ್ಷಕ್ಕೆ ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಅವಾಗ ಏಜು ಗೊತ್ತಿರ್ತಿರ್ಲಿಲ್ಲಲ್ವ. ಹಿಂಗೆ ಕೈ ಕಿವಿ ಹತ್ರ ಇಟ್ಕೊಂಡ್ಬಿಟ್ಟು ಇನ್ನು ನೋಡ್ತಾಯಿದ್ರು. ಕಿವಿ ಸಿಕ್ಕಿದ್ರೆ 1ನೇ ಕ್ಲಾಸಿಗೆ ಸೇರಿಸ್ಕೊತಾಯಿದ್ರು. ಸಿಗಲಿಲ್ಲ ಅಂದರೆ ಇನ್ನು ಸಿಗ್ತಾ ಇಲ್ಲ, ಇನ್ನು ಇವ್ನಿಗೆ 5 ವರ್ಷ 6 ವರ್ಷ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಕಳಿಸ್ತಾಯಿದ್ರು. ಹಂಗೆ ಕೂಡ ಇತ್ತು. ಅದ್ರ ಪ್ರಕಾರ ಹೋದರೆ ನನಗೆ ಇವಾಗ 33 ವರ್ಷ ಬರುತ್ತೆ. ಏನು ಅದಕ್ಕಿಂತ ಜಾಸ್ತಿನೇ ಇದೆಯೋ ಕಮ್ಮಿನೇ ಇದೆಯೋ ನನಗಂತೂ ಗೊತ್ತಿಲ್ಲ. ಇರೋದು ಹೇಳಬೇಕು, ಇಲ್ಲದೇ ಇರೋದೆಲ್ಲ ಹೇಳೋದಕ್ಕಾಗೋದಿಲ್ಲ. ಕನ್ಫರ್ಮಾಗಿ ನನ್ನ ಏಜ್ ಎಷ್ಟು ಅಂತ ನನಗೆ ಗೊತ್ತೇ ಇಲ್ಲ ನಿಜವಾಗ್ಲೂ. ನನ್ನ ಸ್ಕೂಲ್ ಅಡ್ಮಿಷನ್ ಪ್ರಕಾರ ಹೋದರೆ ನನಗಿವಾಗ 33 ವರ್ಷ. ಹಾಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಅಷ್ಟೊಂದು ಇದೆಯಾ ಇಲ್ವಾ, ಅಷ್ಟೊಂದಿಲ್ವಾ, ಮತ್ತು ಇನ್ನು ಅದಕ್ಕಿಂತ ಜಾಸ್ತಿ ಇರ್ಬೋದು ಅಂತ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಇನ್ನು ಮ್ಯಾರೇಜಿಗೆ ಬಂದರೆ ನಮ್ಮದು ಬಂದುಬಿಟ್ಟು ಲವ್ ಮಾಡಿಬಿಟ್ಟು ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಂಡಿರೋದು. ಅಂದರೆ ಇಷ್ಟಪಟ್ಟು ಮತ್ತು ಮನೇಲಿ ಒಪ್ಪಿಸ್ಬಿಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ. ನಮ್ಮದು ಲವ್ ಮ್ಯಾರೇಜೇನೆ. ಇನ್ನು ಮ್ಯಾರೇಜ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸ್ಟೋರಿ ಇದೆ. ಅದೆಲ್ಲ ಕೂಡ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ಕೂಡ ಮತ್ತೆ ರಿಪೀಟ್ ಬೇಡ, ಸುಮ್ಮನೆ ವೀಡಿಯೋ ಕೂಡ ತುಂಬ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನನ್ನ ವಯಸ್ಸು ಬಂದುಬಿಟ್ಟು 33 ವರ್ಷ ಇದೆ. ಮತ್ತು ನಮ್ಮದು ಲವ್ ವಿತ್ ಅರೇಂಜ್ ಮ್ಯಾರೇಜ್ ನಮ್ಮದು. ಮತ್ತು ನಮ್ಮ ಮದುವೆ ಆಗಿಬಿಟ್ಟು ಇವಾಗ 6 ವರ್ಷದಲ್ಲಿದೆ. ನಮ್ಮ ಮದುವೆ ಆಗಿದ್ದು 2020ರಲ್ಲಿ, ಕೊರೋನಾ ಟೈಮಲ್ಲಿ ಕರೆಕ್ಟಾಗಿ ಮದುವೆ ನಮ್ಮದು. ಡಿಸೆಂಬರ್ ಎಂಡಲ್ಲಿ, ಡಿಸೆಂಬರಲ್ಲಿ ನಮ್ಮದು 2020 ಡಿಸೆಂಬರಲ್ಲಿ ಆಗಿದ್ದು. ಇನ್ನು ಈ ಡಿಸೆಂಬರ್ ಬಂದರೆ ಕರೆಕ್ಟಾಗಿ ಇನ್ನು 6 ವರ್ಷ ಕಂಪ್ಲೀಟಾಗಿ, ಮತ್ತು ಜನವರಿ ಬಂದರೆ 7 ವರ್ಷಕ್ಕೆ ಕಾಲಿಡ್ತೀವಿ. ಮತ್ತು ನಮ್ಮದು ಡಿಸೆಂಬರ್ಗೆ ಇನ್ನು ಡೆಲಿವರಿ ಡೇಟ್ ಕೂಡ ಕೊಟ್ಟಿದ್ದಾರಲ್ವ, ಇನ್ನು ಹೊಸ ಪಾಪು ಬರುತ್ತೆ. ಅದು ಕೂಡ ತುಂಬ ಖುಷಿ ವಿಚಾರ. ಎಲ್ಲ ಕೂಡ ಡಬಲ್ ಖುಷಿ. ನಮ್ಮ ಮದುವೆ ಆಗಿ ಇವಾಗ 6 ವರ್ಷದಲ್ಲಿದೆ ಅಷ್ಟೇ. ನಮ್ಮ ಗುಂಡನಿಗೆ ಬಂದುಬಿಟ್ಟು ಇವಾಗ 5 ವರ್ಷ. ಅವನಿಗೆ ಮೊನ್ನೆ ಮಾರ್ಚಿಗೆ 4 ವರ್ಷ ಕಂಪ್ಲೀಟಾಗಿ ಇವಾಗ 5ನೇ ವರ್ಷ ರನ್ನಿಂಗ್ ನಡೀತಾ ಇದೆ. ಇನ್ನು ವೀಡಿಯೋಗೆ ಬರೋಣ. ಇನ್ನು ಅಷ್ಟೇ. ಇನ್ನು ಸಂಜೆ ಕೂಡ ಆಯ್ತಲ್ವ, ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಸ್ವಲ್ಪ ಬಿಸಿನೀರು ಕುಡಿತೀನಿ ನಾನು. ಯಾವಾಗನ ಆಗಲಿ ಬೆಳಗ್ಗೆ ಟೈಮು ಕುಡಿತೀನಿ, ಮತ್ತು ಈ ಥರ ಸಾಯಂಕಾಲ ಟೈಮ್ ಒಂದು ಸತಿ ಕುಡಿತೀನಿ, ಮತ್ತು ನೈಟ್ ಕುಡಿತೀನಿ. ನೈಟ್ ಊಟ ಎಲ್ಲ ಆಗಿ ಮತ್ತು ಮಲ್ಕೊಳ್ಳೋ ಟೈಮ್ ಸರಿಯಾಗಿ ಒಂದು ಗ್ಲಾಸಷ್ಟು ಬಿಸಿನೀರು ಕಾಯಿಸ್ಕೊಂಡು, ಇದಿದೆ ಅಲ್ವಾ ಟೀ ಹಾಕೋ ಪ್ಲಾಸ್ ಇದೆ ಅಲ್ವಾ, ಅದರಲ್ಲಿ ಹಾಕ್ಕೊಂಡು ಹೋಗಿರ್ತೀನಿ ಯಾವಾಗಲೂ ಕೂಡ.
ಅದರಲ್ಲಿ ಕುಡಿತಾ ಇರ್ತೀನಿ. ಕುಡಿಬೇಕು ಬಿಸಿನೀರು, ತೀರಾ ಬಿಸಿನೀರಂದರೆ ಸಿಕ್ಕಾಪಟ್ಟೆ ಬಿಸಿನೀರಲ್ಲ, ಒಂಥರ ಉಗುರು ನೀರು ಕುಡಿದ್ರೆ ಡೈಜೆಷನು ಚೆನ್ನಾಗಾಗುತ್ತೆ, ಹೊಟ್ಟೆನೂ ಭಾರ ಅನಿಸೋದಿಲ್ಲ, ಏನು ಕೂಡ ಇಲ್ಲ, ಆರಾಮ್ಸೆ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಕುಡಿತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಅಪ್ಪ ಮಗ ಇನ್ನು ಗುಂಡನಿಗೆ ಸಾಯಂಕಾಲ ಕೂಡ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವ್ರ ಪಪ್ಪ ನಾಮ ಎಲ್ಲ ಇಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಇವತ್ತು ಮನೆ ದೇವರು ನಮ್ಮದು, ಹೋಗ್ಬೇಕಿತ್ತು ಯಾರಾದರೂ, ಇನ್ನು ಯಾರು ಕೂಡ ಹೋಗೋದಕ್ಕಾಗಿಲ್ಲ. ಇನ್ನು ಮಂಜಣ್ಣರ ಸಮೇತ ಹೋಗಿಲ್ಲ, ಇನ್ನು ನಾವು ಹೋಗಿಲ್ಲ. ಮಾವ ಹೋಗ್ತಾಯಿದ್ರು ವರ್ಷ, ಈ ಸತಿ ಮಾವ ಕೂಡ ಹೋಗಿಲ್ಲ. ಇನ್ನು ಹೆಂಗಿದ್ರು ಕೂಡ ದನದು ತಲೆ ಕೂದಲು ತೆಗ್ಸೋದಕ್ಕೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ಬೇಕಲ್ವ, ಅಟ್ಲೀಸ್ಟ್ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬರ್ಬೇಕಲ್ವ. ಇವಾಗ ಹೋಗೋದಕ್ಕಂತ ಆಗಲಿಲ್ಲ, ಆವಾಗಾದರೂ ದರ್ಶನ ಮಾಡ್ಕೊಂಬರೋಣ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ಇನ್ನು ಮನೇಲಾದರೂ ಪೂಜೆ ಮಾಡ್ಕೋಬೇಕಲ್ವ, ಹಾಗಾಗಿ ಇನ್ನು ನಾಮ ಇಡೋದು ಇರಲಿಲ್ಲ ನಮ್ಮ ಮನೇಲಿ. ಇನ್ನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಇವತ್ತು ತೊಗೊಂಬಂದ್ರು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಹಚ್ಚಿರಲಿಲ್ಲ, ಇವಾಗ ಸಾಯಂಕಾಲ ಹಚ್ತಾ ಇದ್ದಾರೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ನಮ್ಮ ಮನೆಯವ್ರು ಈ ಥರ ಹಚ್ತಾ ಇರೋದು. ಯಾವಾಗಲೂ ಕೂಡ ನಮ್ಮ ಮಾವನೇ ಹಚ್ತಾಯಿದ್ರು. ನಾನು ಇವ್ರಿಗೆ ಬರುತ್ತಾ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಮಾವ ಹೆಂಗೆ ಮಕ್ಕಳಿಗೆಲ್ಲ ಕೂಡ ನಾವು ಹಚ್ತಿದ್ರೆ ಸೇಮ್ ಟು ಸೇಮ್ ಅದೇ ಥರನೇ ಹಚ್ತಾಯಿದ್ರು. ಇನ್ನು ಸಂಜೆ ಕೂಡ ಆಗಿತ್ತಲ್ವ, ಮತ್ತೆ ಕಸ ಗುಡಿಸಿ ಮತ್ತು ನೀರು ಹಾಕಿ ಮತ್ತು ಬಾಗಿಲಿಗೆ ನೀರು ಹಾಕಿ ಎಲ್ಲ ಕೂಡ ಕೆಲಸ ಮುಗೀತು. ಇನ್ನು ಸ್ವಲ್ಪ ಲೇಟ್ ಆಯಿತು, ಬಿಸಿನೀರು ಆಗಲೇ ಫುಲ್ಲು ತಣ್ಣಗಾಗೋ ಥರ ಇದ್ವು, ಮತ್ತು ತಣ್ಣಗಾದರೆ ಇನ್ನು ಕುಡಿದಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಗುಡನ ಹತ್ರ ಹಂಗೆ ಪೂಜೆ ಕೂಡ ಮಾಡಿಸ್ಬಿಟ್ಟು ಸಂಜೆ ಪೂಜೆ ಆಗೋಗಿಬಿಡ್ಲಿ ಅಂತ ಹೇಳಿಬಿಟ್ಟು ನಿಜ ಎಲ್ಲ ಕೂಡ ಇವಾಗಿಂದ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ, ತುಂಬ ಒಳ್ಳೆಯದು. ಏನೋ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಕೂಡ ಆಯಿತು. ಇನ್ನು ಅಡುಗೆಗೆ ಬಂದುಬಿಟ್ಟು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ನಲ್ವ, ಈಗ ಮುದ್ದೆ ಕಂಪಲ್ಸರಿ ನಮ್ಮ ಮನೇಲಿ. ಏನಾದರೂ ಬೆಳಗ್ಗೆ ಅನ್ನ ಸಾಂಬಾರಾಗಲಿ ಇಲ್ಲ ತಿಂಡಿ ಮಾಡಿದಾಗಲಿ ಸಂಜೆಗಂತೂ ಇನ್ನು ಮುದ್ದೆ ಬೇಕೇ ಬೇಕು. ಇನ್ನು ಸೈಡ್ಸ್ಗೆ ಬಂದುಬಿಟ್ಟು ಸೊಂಡಿಗೆ ಇದ್ವಲ್ವ, ಸೊಂಡಿಗೆ ಕರಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪನೇ ಎಣ್ಣೆ ಇದ್ದಿದ್ದು, ಎಣ್ಣೆ ಚಿಕ್ಕ ಬಾಣಲೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಬಿಸಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಸೈಡ್ಸ್ಗಂತ ಹೇಳಿ. ಇನ್ನು ಸ್ವಲ್ಪ ನೈಟ್ದು ಬೇಳೆ ಪಪ್ಪಿತ್ತು, ಇದನ್ನು ಹಂಗೆ ಚೆನ್ನಾಗಿ ಕುದಿಸ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ, ಚೆನ್ನಾಗಿತ್ತು, ಅಳಿಸೋಗಿರಲಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದು ಬಂದುಬಿಟ್ಟು ಸ್ವಲ್ಪ ಟೊಮೊಟೊ ಬಾತ್ ಮಿಕ್ಕಿತ್ತು ಬೆಳಗ್ಗೆದು, ಹಂಗೆ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಇದು ಬಿಸಿ ಮಾಡಿಕೊಂಡು ಟೊಮೊಟೊ ಬಾತ್ ಅದ್ರ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಸೊಂಡಿಗೆ ಕೂಡ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಬಾಕ್ಸ್ ತುಂಬ ಇದ್ದಾವೆ, ಮತ್ತು ಕವರಲ್ಲಿ ಸಮೇತ ಇದ್ದಾವೆ. ಇವೆಲ್ಲ ಯಾವಾಗ ಖಾಲಿ ಮಾಡಬೇಕು ಗೊತ್ತಿಲ್ಲ. ಇವೆಲ್ಲ ಖಾಲಿ ಆಗಬೇಕಂದ್ರೆ ಮನೇಲಿ ಎಣ್ಣೆ ಜಾಸ್ತಿ ಇದ್ದರೆ ಮಾತ್ರ ಖಾಲಿ ಆಗೋದು. ಇನ್ನು ಅರ್ಧ ಕೆಜಿ ತೊಗೊಬಂದು ಇನ್ನೇನು ಮಾಡ್ತೀವಿ ಹೇಳಿ, ಇನ್ನು ಸಾಂಬಾರ್ಗೆ ಹಾಕೋದೇ ಇದಾಗಿರುತ್ತೆ. ಇನ್ನು ಸೊಂಡಿಗೆಲ್ಲ ಕರಿಯೋಕ್ಕಂತೂ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಕರಿಯೋದಕ್ಕೆ ಹೋಗಲಿಲ್ಲ. ಇನ್ನು ಮೊನ್ನೆ ನಾನು ಚಿತ್ರಾನ್ನ ಮಾಡಿದಾಗ ಒಂದು ಸತಿ ಡೀಪ್ ಫ್ರೈ ಮಾಡಿದ್ದೆ, ಇವತ್ತೊಂದು ಸ್ವಲ್ಪ ಹಿಂಗೆ ಮಾಡ್ತಾಯಿದ್ದೀನಿ. ಸಂಜೆ ಟೈಮು ಗುಂಡ ಕೂಡ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾನೆ. ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಪಾಪ ಅವ್ನಿಗೆ ಏನೂ ಇಲ್ಲ ತಿನ್ನೋದಕ್ಕಂತ ಹೇಳಿ. ಅಟ್ಲೀಸ್ಟ್ ಊರಲ್ಲಿದ್ರಂತೂ ಹೆಂಗೋ ಏನು ಆಗುತ್ತೆ. ಫ್ರೆಂಡ್ಸ್ ಈಗ ಟೈಮ್ ಕರೆಕ್ಟಾಗಿ 7 ಗಂಟೆ ಆಗಿದೆ ನೋಡಿ. ಈ ಸ್ವಾಮಿ ದಿನ ಆಟನೇ ಮುಗ್ದಿಲ್ಲ, ಆಟ ಆಡ್ತಾನೇ ಇದ್ದಾನೆ. ಹೋಗೋಣ ಬಾರಪ್ಪ ಟೈಮ್ ಆಯ್ತಂತ ಹೇಳಿ ಮಣ್ಣು ತಗೊಳ್ಳೋದು, ಮಣ್ಣಲ್ಲಿ ನೀರು ತಗೊಳ್ಳೋದು, ಮಣ್ಣಕ್ಕೆಲ್ಲ ಕಲಸೋದು, ಮಿಕ್ಸ್ ಮಾಡಿ ಸಿಮೆಂಟು ಗೋಡೆ ಕಟ್ತೀನಿ, ಸಿಮೆಂಟ್ ಹಾಕ್ತೀನಿ ಅಂತ ಬರೀ ಇದೇ ಆಟ ಆಡ್ತಾನೆ. ಸೈಕಲ್ ಖುಷಿಗೆ 1-2 ದಿನ ಸುಮ್ಮನೆ ಚೆನ್ನಾಗಿ ಇದು ಮಾಡಿದೆ, ಆಗಲೇ ಇದ್ರೊಳಗೆ ನೀರು ಹಾಕೋದು ಅದೆಲ್ಲ ಮಾಡ್ತಾಯಿದ್ದಾನೆ ನೋಡಿ. ನೀರೆಲ್ಲ ಹಾಕಿದ್ದಾನೆ ಆಗಲಿ. ಹಂಗೆ ಮಾಡಬಾರ್ದು ಕಣೋ, ಎಲ್ಲ ಕಿತ್ತೋಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ. ಬರಲಿ ಅವರ ಬರಲಿ ಹೇಳ್ಬಿಟ್ಟು ಸೈಕಲ್ ತಗೊಂಡೋಗಿ ಊರೊಳಗೆ ಬಿಟ್ಟು ಬಂದುಬಿಡಪ್ಪ, ಧನು ಹೆಂಗೆ ಆರಾಮಾಗಿ ತುಳಿತಾನೆ ಅಂತ ಹೇಳ್ತೀನಿ. ಧನು ಯೋಷಿತ ಆಟ ಆಡಲಿ, ಅವ್ನಿಗೆ ಬೇಡ ಅಂತ ಹೇಳ್ತೀನಿ ಅಷ್ಟೇ. ಅವನು ಆಟ ಆಡಲ್ಲ ಸುಮ್ಮನೆ ಯಾಕೆ. ಇನ್ನು ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಇವಾಗ ಹೋಗ್ಬೇಕು ಆ ಕಡೆ. ನಮ್ಮದು ಗುಂಡಂದು ಊಟ ಆಯಿತು, ನಮ್ಮ ಮನೆಯವ್ರ ದಿನ ಊಟ ಆಗಿಲ್ಲ. ಈ ಕೋಳಿ ಮರಿದು ಕಜ್ಜಿತಿ ಸುಮ್ಮನೆ. ಸ್ವಲ್ಪ ಪಾತ್ರೆ ಕೂಡ ಇತ್ತು, ಎಲ್ಲ ತೊಳೆದು ಹಾಕಿದೆ. ಇನ್ನು ಅಡುಗೆ ಮುದ್ದೆ ಮಾಡಿರೋದು ಎಲ್ಲ ಕೂಡ ಮುದ್ದೆ ಪಾತ್ರೆ ನೆಂದ್ಕೊಂಡಿರಲಿಲ್ಲ, ಹಂಗೆ ಇಟ್ಟಿದ್ದೀನಿ. ಇಷ್ಟು ಮಾತ್ರ ತೊಳೆದಿದ್ದೀನಿ ಅಷ್ಟೇ. ಇನ್ನು ನಮ್ಮ ಮನೆಯವ್ರು ಊಟ ಮಾಡಿಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನು ಸ್ಟವ್ ಕೂಡ ಎಲ್ಲ ಒರೆಸ್ಕೊಬಿಟ್ಟೆ. ಸುಮ್ಮನೆ ಉಕ್ಕಿಬಿಟ್ಟು ನೋಡೋಕ್ಕಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ನೋಡ್ಕೊಳ್ಲಿಲ್ಲ ಅಂದರೆ ಮುದ್ದೆಗಿಟ್ಟಿರ್ತೀನಲ್ಲ ಅವಾಗ, ಇಲ್ಲ ಅನ್ನಕ್ಕಿಟ್ಟಾಗ ಬೇಗನೆ ಉಕ್ಕಿಬಿಡುತ್ತೆ. ಇಲ್ಲಿಂದ ಹಿಡಿದು ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಹೋಗುತ್ತೆ. ಬೆಳಗ್ಗೆ ಎಲ್ಲ ನೆಲ ಒರೆಸಿದ್ದೆ, ಮತ್ತೆ ಗಲೀಜಾಯಿತು. ಇನ್ನು ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಊಟ ಮಾಡಿಬಿಟ್ಟು ನಾಯಿಗೆ ಕೂಡ ಮುದ್ದೆ ಮಿಕ್ಕುತ್ತೆ. ಇದೇ ಮುದ್ದೆನ ಇಟ್ಬಿಡಪ್ಪ ಇವತ್ತು ಬೆಳಗ್ಗೆ ಅನ್ನ ಮಾಡೋಕ್ಕಾನೆ
ಅಂತ ಹೇಳ್ತೀನಿ. ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನು ಸಾಯಂಕಾಲ ಪೂಜೆ ಎಲ್ಲ ಮುಗೀತು. ಇನ್ನು ಬಟ್ಟೆ ಪ್ಯಾಕ್ ಮಾಡಿಟ್ಟು ಬಂದಿದ್ನಲ್ವ ಅತ್ತೆ ಮನೇಲಿ, ಇವತ್ತು ತಂದಿದ್ದಾರೆ. ಇವನ್ನೆಲ್ಲ ಕೂಡ ನಾಳೆ ಒಗಿಬೇಕು. ಮಸ್ತ್ ಇದೆ ಬಿಡಿ. ನೋಡಿ ಹೆಂಗೆ ಕಿತ್ತಾಕಿದೆ ನಂಗೆ ಗುಂಡ. ಹಿಂಗೆ ಮಾಡೋದು ಒಂದೊಂದು ಕೆಲಸ ಅಲ್ಲ. ಇನ್ನು ಬಟ್ಟೆ ಅಂತೂ ಹಂಗೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಒಂಥರ ಅನ್ನಿಸ್ತಾ ಇದೆ. ಇವೆಲ್ಲ ಎತ್ತಿಕ್ಬೇಕು, ಮಡಚಿ ಎಲ್ಲೆಲ್ಲಿ ಇಡಬೇಕು ನನಗೆ ಅರ್ಥ ಆಗ್ತಿಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇದೆಲ್ಲ ಕೂಡ ತುಂಬೋಗಿದೆ ಆಗಲೇ. ಇನ್ನು ಇಟ್ಕೊಳಕ್ಕೆ ಎಲ್ಲಿ ಇಟ್ಕೊಳ್ಳೋಣ ಅನ್ನೋದು ಅರ್ಥ ಆಗ್ತಿಲ್ಲ. ಇವು ಕೂಡ ಎಕ್ಸ್ಟ್ರಾ ಒಂದು ಬ್ಯಾಗ್ ಬಂತು ಇವಾಗ. ನೋಡಬೇಕೇನಾದರೂ ಒಂದು ಮಾಡೋಣ ಅಂದ್ಕೊಂಡ್ರೆ ಇವತ್ತು ಆದಷ್ಟು ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಇನ್ನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಟ್ನಾ. ಇನ್ನು ಸುಮ್ಮನೆ ಸುಸ್ತಾಗೋ ಥರ ಅನಿಸ್ಬಿಡ್ತು. ಇನ್ನು ಸುಮ್ಮನೆ ಅಲ್ಲಿಗೆ ಬಿಟ್ಬಿಟ್ಟೆ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಮನೆಯವರು ಬಂದರು. ಇನ್ನು ಊಟ ಮಾಡಿಕೊಂಡು ಇನ್ನು ಬಂದ್ವಿ ಇಲ್ಲಿಗೆ. ಬಂದ ತಕ್ಷಣವೇ ಗುಂಡನ್ನ ಹೊರಗಡೆನೆ ಸ್ವಲ್ಪ ಹೊತ್ತು ಆಟ ಆಡಿಸೋದು, ಬರ್ಸೋದು ಎಲ್ಲ ಕೂಡ ಗಾಳಿ ಚೆನ್ನಾಗಿ ಬರುತ್ತಲ್ವ. ಇನ್ನು ಹೊರಗಡೆನೇ ಇರ್ತೀವಿ. ಹೊರಗಡೆ ಇದ್ಬಿಟ್ಟು ಇನ್ನು ಸುಮಾರು ಒಂದು 8 ಗಂಟೆ 8:15ವರೆಗೂ ಇನ್ನು ಅವನಿಗೆ ಬರ್ಸೋದು, ಆಟ ಆಡಿಸೋದು, ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಎಲ್ಲ ಮಾಡ್ತೀವಿ. ಆಮೇಲೆ ಒಳಗಡೆ ಬಂದುಬಿಟ್ಟು ಇನ್ನು ನೀಟಾಗಿ ಕಸ ಗುಡಿಸಿ ಇನ್ನು ಚಾಪೆ ಎಲ್ಲ ಹಾಕ್ಬಿಟ್ಟು ಇನ್ನು ಒಂದು ಸುಮಾರು ಒಂದು 9 ಗಂಟೆ 9:30 ಆಗುತ್ತೆ ಒಂದೊಂದು ದಿನ ಮಲಗೋಷ್ಟೊತ್ತಿಗೆ. ಅಂದರೆ ನಮ್ಮ ಗುಂಡನ ಮೇಲೆ ಡಿಪೆಂಡು. ಅವ್ನು ಬೇಗ ಮಲ್ಕೊಂಡ್ರೆ ನಾವು ಇನ್ನು ಮಲ್ಕೊಂಡ್ಬಿಡ್ತೀವಿ. ಅವ್ನು ಮಲಗೋದಿಲ್ಲ, ಸ್ವಲ್ಪ ಆಟ ಆಡ್ತಿರ್ತಾನೆ, ಅದು ಇದು ಹೇಳ್ತಿರ್ತಾನೆ ಅಂತ ಅಂದಾಗ ಒಂದು ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಇನ್ನು ಈ ಮನೆಯೂ ಅಷ್ಟೇ. ಇವತ್ತು ಶನಿವಾರ ಅಲ್ವಾ, ಬೆಳಗ್ಗೆನೇ ಬಂದುಬಿಟ್ಟು ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ಮತ್ತು ನೆಲ ಎಲ್ಲ ಒರೆಸ್ಬಿಟ್ಟು ಇನ್ನು ಬಚ್ಚಿಲು ಕೂಡ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಇನ್ನು ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಹೆಂಗಿದ್ರು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ. ಮತ್ತು ನಮ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೊನ್ನೆ ಇಲ್ಲಿ ಕೂಡ ಒಂದು ದೇವ್ರ ಫೋಟೋ ತಂದು ಇಟ್ಕೋಬೇಕು. ಇದು ಇನ್ನೂ ಇಂಪಾರ್ಟೆಂಟು, ಮಲಗೋ ಜಾಗ, ಮಗು ಇರೋ ಜಾಗ ಇದು. ಇಲ್ಲಿ ಕೂಡ ಸ್ವಲ್ಪ ಊದಿನ ಕಡ್ಡಿ ಎಲ್ಲ ಹಚ್ಕೊಂಡು ಇದ್ದರೆ ಒಳ್ಳೆಯದೇ. ಅದಕ್ಕೆ ನಾನು ಬಂದುಬಿಟ್ಟು ಇಲ್ಲಿ ಉಚ್ಚಂಗಿ ದುರ್ಗದಿಂದ ತೀರ್ಥ ಅವೆಲ್ಲ ತಂದಿದ್ದೀವಲ್ವ, ಒಂಡದ ನೀರು ಅವೆಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಏನು ಅಷ್ಟೊಂದು ಭಯ ಅನಿಸೋಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.